ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಟೀ ಕಾಫಿ ಆಯಿತಾ? ಇದು 3 ಎಕರೆ ಪ್ಲಾಟ್. ಇದು ಮೆಕ್ಕೆಜೋಳ ಹಾಕಿದ್ದೀವಿ. ಆ ಮೆಕ್ಕೆಜೋಳ ಜೊತೆಗೆ ಮುಳ್ಸಜ್ಜಿನೂ ಹಾಕಿದ್ದೀವ ಅಂತ ಅನಿಸ್ತೈತೆ. ನೋಡಿ, ಮುಳ್ಸಜ್ಜಿನೇ ಬೆಳಿತಿದ್ದೀವಿ. ವಿಪರೀತ ಮುಳ್ಸಜ್ಜೆ. 1 ಎಕರೆಗೆ ಒಂದು ಸೆಟ್ ಅಂದರೆ 1800 ರೂಪಾಯಿ ಒಂದು ಮುಳ್ಸಜ್ಜೆ ಔಷಧಿ ಹೊಡೆಯೋದು. ಅದೇ ಮಾಮೂಲಿ ಕಳೆನಾಶಕ ಹೊಡೆಯೋದು. ಹೊಡೆದ್ರೂ ಸಹ ಹೋಗಲ್ಲ. 1 ಟೈಮು 2 ಟೈಮ್ ಹೊಡೆದ್ರೂ ಕಂಪ್ಲೀಟಾಗಿ ಹೋಗೋದೇ ಇಲ್ಲ. ಇವು ನೋಡಿ 4 ಟೈಮ್ ಹೊಡೆದಾರೆ ಇವರು, ಇವು ಹೊಲ್ದಾರು. ನೋಡಿ, ಆಲ್ರೆಡಿ ಅಲ್ಲಲ್ಲೇ ಒಣಗ್ತಾ ಇದೆ, ಅಲ್ಲಲ್ಲೇ ಹಚ್ಚಗಿದೆ. ಮುಳ್ಸಜ್ಜೆ ಯಾವುದು, ಮೆಕ್ಕೆಜೋಳ ಯಾವುದು ಅಂತ ಗೊತ್ತೇ ಆಗಲ್ಲ. ನೋಡಿ, ಈಗ ಈ ರೈತರು ಎಷ್ಟು ಕಷ್ಟ ಅನುಭವಿಸ್ತಾರೆ. ಮುಳ್ಸಜ್ಜೆ ಒಣಗಿಸ್ಬೇಕಾ, ಜೋಳ ಬೆಳೆಸ್ಬೇಕಾ? ನಾವು 1 ಎಕರೆಗೆ ಎಷ್ಟು ಕ್ವಿಂಟಲ್ ಮೆಕ್ಕೆಜೋಳ ಬೆಳಿತೀವಿ, ಅದು ತಕ್ಕನಾಗಿ ರೇಟ್ ಸಿಗೋಲ್ಲ. ಟ್ಯಾಕ್ಟ್ರಿ ಎಲ್ಲ ಟ್ಯಾಕ್ಟ್ರಲ್ಲೇ ಮಾಡೋಂಥದ್ದು, ಕೂಲಿಯರ್ದು, ಔಷಧಿದು. 1 ಎಕರೆ ಕಮ್ಮಿ ಅಂದರೂ 15,000 20,000 25,000 ತನಕ ಖರ್ಚಾಗುತ್ತೆ. 25,000 1 ಎಕರೆಗೆ. 3 ಎಕರೆ ಅಂದರೆ ಎಷ್ಟು ಬೆಳಿತೀರಲ್ಲಿ, ಜೋಳ ಆಗುತ್ತೋ ಇಲ್ಲೋ ಅಂತಲೇ ಭರವಸೆ ಇರಲ್ಲ ರೈತರಿಗೆ. ಹಾಕಿರೋ ಬಂಡವಾಳ ವಾಪಸ್ ಸಿಗುತ್ತೋ ಇಲ್ಲ ಅಂತಲೇ ಡೌಟು. ಮಳೆ ಜಾಸ್ತಿ ಆಯ್ತಂದರೆ ಬೆಳೆ ಹೋಗುತ್ತೆ, ಮಳೆ ಹೋತು ಅಂದರೂ ಬೆಳೆ ಹೋಗುತ್ತೆ. ಈಗೇನು ನಡೆಸ್ತಿದೆಯಲ್ವ, ತುಂತುರು ಮಳೆ ಈ ಥರ ಬಂದರೆ ಮಾತ್ರ ಪರವಾಗಿಲ್ಲ ಅನ್ನೋ ಥರ ಬೆಳೆ ಬರುತ್ತೆ. ನೋಡಿ ಯಾವ ಥರ ಇದೆ. ನನ್ನ ಅನಿಸಿಕೆ ಪ್ರಕಾರ ಈ ಔಷಧಿ ಕಂಪ್ನಿಯವರು, ಈ ಗೊಬ್ಬರದ ಕಂಪ್ನಿಯವರು, DAP ಗೊಬ್ಬರ 20 17 20 ಸ್ಟಾರ್ಟಿಂಗ್ ಬಿತ್ತಕರೆ ಭೂಮಿಗೆ ಹಾಕ್ತೀವಲ್ವಾ, ಅವರು ಮತ್ತು ಔಷಧಿ ಕಂಪ್ನಿಯವರು ಎಲ್ಲಿ ಲಿಂಕ್ ಒಳ ಒಪ್ಪಂದ ಮಾಡ್ಕೊಂಡಿರ್ತಾರೋ ಅಂತ ನನಗೆ. ನೀವು ಗೊಬ್ಬರ ಹಾಕ್ತೀರಾ, ಒಂದು 50 kg ಪ್ಯಾಕೆಟ್ ಗೊಬ್ಬರಕ್ಕೆ 1 ಬಕ್ಸೆಯಷ್ಟು ಮುಳ್ಸಜ್ಜೆ ಬೀಜ ಅಥವಾ ಯಾವುದೇ ಬೆಳೆ ಅಂದರೆ ಹುಲ್ಲು ಕಸಕಟ್ಟಿ ಬೀಜ ಹಾಕಿದ್ರೆ ಮುಗ್ದೇ ಹೋಯ್ತು. ಒಂದು 50 kg ಪ್ಯಾಕೆಟ್ ಗೊಬ್ಬರಕ್ಕೆ DAP ಆಗಿರ್ಬೋದು, 17 ಆಗಿರ್ಬೋದು, ಯಾವುದಾಗಿರ್ಬೋದು, ಅವ್ರು ಹಾಕೋದು ಜೋಳ ಜೊತೆಗೆ ಹುಲ್ಲು ಹುಟ್ಟುತ್ತೆ, ಮುಳ್ಸಜ್ಜಿನೂ ಹುಟ್ಟುತ್ತೆ. ಲಾಸ್ಟಿಗೆ ರೈತರಿಗೆ ಅನಿವಾರ್ಯ ಹೊಡಿಲೇಬೇಕು ಔಷಧಿನ, ಹುಲ್ಲು ಒಣಗೋಂಥ ಔಷಧಿ ಹೊಡಿಲೇಬೇಕು. ತಗೊಂಬರ್ತಾರೆ. ಎಲ್ಲಿ ಗೊಬ್ಬರ ಕಂಪ್ನಿ ಮತ್ತು ಔಷಧಿ ಕಂಪ್ನಿ ಮಿಂಗಲಾಗಿದ್ದಾವೆ, ಒಳ ಒಪ್ಪಂದ ಮಾಡ್ಕೊಂಡವೆ ರೈತರಿಗೆ ಮೋಸ ಮಾಡೋಕ್ಕೆ ಅಥವಾ ಅವರ ಬಂಡವಾಳನ ದುಡಿಮೆ ಮಾಡ್ಕೊಳ್ಳೋಕ್ಕೆ ಅಂತ ಅನಿಸುತ್ತೆ ಅಲ್ವಾ. ಈ ಒಂದು 4 5 ವರ್ಷದಿಂದ ಮುಳ್ಸಜ್ಜೆ ಇರಲೇ ಇಲ್ಲ. ಪ್ರತಿಯೊಂದಲ್ಲೂ ಸಹ ಹೆಜ್ಜೆಡಕ್ಕೆ ಜಾಗ ಇರಲ್ಲ, ಆ ಥರ ಬೆಳೆದಿರುತ್ತೆ. ಅನ್ನೋ ಕಾರಣ ಗೊಬ್ಬರ ಹಾಕ್ತೀವಲ್ವ, ಗೊಬ್ಬರ ಹಾಕ್ಬೇಕಾದ್ರೆ ಎಲ್ಲ ಹೊಲ ತುಂಬ ಹರಡಿರುತ್ತೆ ಮುಳ್ಸಜ್ಜೆ. ಜೋಳ ಜೊತೆಗೆ ಅದು ಚೆನ್ನಾಗಿ ಹುಟ್ಟುತ್ತೆ, ಜೋಳನೇ ಮೀರಿಸಿ ದಾಟುತ್ತೆ, ಆ ಥರ ಹುಟ್ಟುತ್ತೆ. ಔಷಧಿಯವರು ಅವರವರು ಒಳ ಒಪ್ಪಂದ 1000 ಕೋಟಿ ರೈತರು ದುಡ್ಡನ್ನ ಲೂಟಿ ಮಾಡೋದಕ್ಕೆ ಔಷಧಿ ಬಂದವು. ಇವಾಗ ಮುಳ್ಸಜ್ಜೆ ಒಣಗುತ್ತೆ ಅಂತ ಹೇಳ್ತಾರೆ, ಒಣಗಲ್ಲ. 2 ರಿಂದ 3 ಸರಿ 4 ಸರಿ ಹೊಡೆದ್ರೆ ಒಣಗುತ್ತೆ ಈ ಥರ ಅಲ್ವಾ. ಓಕೆ, ನನ್ನ ಅನಿಸಿಕೆನೇ ಹೇಳಿದ್ದೀನಿ. ನಿಮಗೇನಂತೆ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಔಷಧಿ ಕಂಪ್ನಿಯವರು, ಗೊಬ್ಬರ ಕಂಪ್ನಿಯವರೆಲ್ಲ ಮಿಂಗಲಾಗಿರ್ತಾರೆ, ಸರ್ಕಾರನೂ ಮಿಂಗಲಾಗಿರುತ್ತೆ. ನೋಡಿ ಯಾವ ಥರ ಇದೆವಲ್ಲ. ನೋಡಿ ಬೆಳಗಿನ ಪರಿಸರ ನೋಡಿ.